ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರಿಗೆ ತಾನೇ ಸ್ಕಿನ್ ಕೇರ್ ಮಾಡೋದು ಅಂದರೆ ಇಷ್ಟ ಇಲ್ಲ, ಎಲ್ರಿಗೂ ಇರುತ್ತೆ. ಸೊ ನನ್ನ ಸ್ಕಿನ್ನೆಲ್ಲ ಹಾಳಾಗ್ಬಿಟ್ಟಿತ್ತು, ಅದಕ್ಕೆ ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡು ನೀಮ್ ಪೌಡರ್, ಮುಲ್ತಾನಿ ಮಟ್ಟಿ, ಸ್ಯಾಂಡಲ್ವುಡ್ನ ಯೂಸ್ ಮಾಡ್ಕೊಂಡು ಫೇಸ್ ಪ್ಯಾಕ್ ರೆಡಿ ಮಾಡ್ಕೊಂಡು ಒಂದು 15 ಮಿನಿಟ್ಸ್ ಡ್ರೈ ಆಗಲಿ ಅಂತ ಬಿಟ್ಟಿದ್ದೆ. ಅದಾದಮೇಲೆ ಹ್ಯಾಂಡ್ಸ್ನೆಲ್ಲ ವೆಟ್ ಮಾಡ್ಕೊಂಡು ಸರ್ಕ್ಯುಲರ್ ಮೋಷನಲ್ಲಿ ರಬ್ ಮಾಡಿಕೊಂಡೆ. ಬಿಕಾಸ್ ಇದರಿಂದ ಡೆಡ್ ಸ್ಕಿನ್ ಸೆಲ್ಸ್ ಏನೇ ಇದ್ರೂ ರಿಮೂವ್ ಆಗುತ್ತೆ. ಹಾರ್ಷಾಗೆಲ್ಲ ಮಾಡೋಂಗಿಲ್ಲ, ಸಾಫ್ಟಾಗಿ ರಬ್ ಮಾಡಬೇಕು. ಫೇಸ್ ವಾಶ್ ಎಲ್ಲ ಆಯಿತು, ವಿಂಟರ್ ಸೀಸನ್ ಆಗಿರೋದ್ರಿಂದ ಸ್ಕಿನ್ ಎಲ್ಲ ತುಂಬ ಡ್ರೈ ಆಗಿರುತ್ತೆ. ಸೊ ನಾನು ಕೋಕೋನಟ್ ಆಯಿಲ್ನ ಬಾಡಿಗೆ ಯೂಸ್ ಮಾಡ್ತೀನಿ. ಇದರಿಂದ ಮಸಾಜ್ ಮಾಡೋದ್ರಿಂದ ಸ್ಕಿನ್ನು ಸಾಫ್ಟ್ ಆಗುತ್ತೆ ಮತ್ತು ಗ್ಲೋಯಿಂಗ್ ಆಗಿ ಇರುತ್ತೆ ಅನ್ನೋದ್ರಿಂದ. ಆಮೇಲೆ ಹೋಮ್ ಮೇಡ್ ಸ್ಕ್ರಬ್, ಕಾಫಿ ಪುಡಿ, ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟನ್ನೆಲ್ಲ ಯೂಸ್ ಮಾಡ್ಕೊಂಡು ಸ್ಕ್ರಬ್ ಮಾಡ್ಕೊಂಡು ಎಲ್ಲ ಹಚ್ಚಾಯಿತು. ಆಮೇಲೆ ಸ್ನಾನ ಎಲ್ಲ ಆಯಿತು. ಸ್ಕಿನ್ ಕೂಡ ತುಂಬ ಚೆನ್ನಾಗಿ ಗ್ಲೋ ಆಗ್ತಾಯಿತ್ತು. ಹೇರ್ ವಾಶ್ ಇದ್ದಿದ್ದರಿಂದ ನಾನು ಡ್ರೈಯರ್ಸ್ನೆಲ್ಲ ಯೂಸ್ ಮಾಡಲ್ಲ, ನ್ಯಾಚುರಲ್ ಹೇರಲ್ಲೇ ಒಣಗಲಿ ಅಂತ ಈ ಥರ ಬಡೀತಿದ್ದೀನಿ ಅಂತ ಅನ್ಕೋಬೇಡಿ. ಬಿಕಾಸ್ ಹಿಂಗೆ ಮಾಡೋದ್ರಿಂದ ಹೇರಲ್ಲಿರುವಂಥ ವಾಟರ್ ಕಂಟೆಂಟು ಬೇಗ ರಿಮೂವ್ ಆಗುತ್ತೆ ಅನ್ನೋದ್ರಿಂದ. ಸೊ ಏನೋ ಒಂಥರ ಫೇಸ್ನ ಬಿಸಿಲಿಗೆ ಹೊಡೆದಾಗ ತುಂಬ ಚೆನ್ನಾಗಿ ಫೀಲ್ ಅನ್ನಿಸ್ತಾ ಇತ್ತು. ಮತ್ತು ಬಾಡಿಗೆ ನಾವು ಆಯಿಲ್ ಮಸಾಜ್ ಮಾಡಿ ಸ್ನಾನ ಮಾಡೋದ್ರಿಂದ ನಮ್ಮ ಬಾಡಿ ತುಂಬ ರಿಲ್ಯಾಕ್ಸ್ ಆಗುತ್ತೆ ಮತ್ತು ನಮ್ಮ ಹೆಲ್ದಿಯಾಗಿ ಇರುತ್ತೆ ಅನ್ನೋದು. ಸೊ ಎಲ್ಲ ಆದಮೇಲೆ ಬಿಂದಿ ಮಿಸ್ ಮಾಡ್ಕೊಳಕ್ಕಾಗತ್ತಾ ಅಂತ ಬಿಂದಿ ಎಲ್ಲ ಇಟ್ಕೊಂಡೆ. ನಾನು ಯೂಸ್ ಮಾಡಿರೋಂಥ ಪ್ರಾಡಕ್ಟ್ಸ್ ಬೇಕು ಅಂದರೆ ಕಮೆಂಟಲ್ಲಿ ಲಿಂಕ್ ಅಂತ ಹಾಕಿ ನಾನು ನಿಮಗೆ ಶೇರ್ ಮಾಡ್ತೀನಿ. ಎಲ್ಲ ಮುಗಿದ ಮೇಲೆ ವಾಕ್ ಹೋಗಿ ಬಂದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್ ಬಾಯ್.